ನಮಸ್ಕಾರ ಸರ್. ನಮಸ್ತೆ. ಡಿಸೆಂಬರ್ ತಿಂಗಳು ಬಂತಂದ್ರೆ ಮಂಗಳೂರಿನ ಘಟನೆಯಲ್ಲಿ ಪ್ರೇಮ್ನಾಥ್ ಹಾಗೆ ದಿನೇಶ್ ಅನ್ನೋರ್ ಬಲಿ ಆಗ್ತಾರೆ. ಎಲ್ಲಾ ಸಮಯದಲ್ಲೂ ನಾವು ಗೋಲಿಬಾರನ್ನ 303 ರೈಫಲ್ ನಿಂದ ನೋಡಿರ್ತೇವೆ, ಆದ್ರೆ ಅದು ಫಸ್ಟ್ ಟೈಮ್ ಕರ್ನಾಟಕದಲ್ಲೇನೆ ಸ್ಟೇನ್ಗನ್ ಅಲ್ಲಿ ಗೋಲಿಬಾರ್ ಆಗುತ್ತೆ. ಎಲ್ಲಿದ್ರ ಅವತ್ತು, ಎಲ್ಲಿ ಘಟನೆ ನಡೆಯೋ ಹೊತ್ತಿಗೆ ನೀವು ಅವತ್ತು ಏನ್ ಬಂತು ನಿಮ್ಗೆ ಮೆಸೇಜ್? ಯಾಕೆ ಆ ಸ್ಟೇನ್ಗನ್ ನಿಂದ ಗೋಲಿಬಾರ್ ಆಗುತ್ತೆ ಸರ್ ಇದು? 2006 ಡಿಸೆಂಬರ್ 1 ಬೆಳಿಗ್ಗೆ ಸುಮಾರು 11 ಗಂಟೆಯ ಹೊತ್ತು. ಆ ಸಂದರ್ಭದಲ್ಲಿ ಜಯಕಿರಣ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆವು. ಆ ಹೊತ್ತಿಗೆ ಒಂದು ಮಾಹಿತಿ ಬರ್ತದೆ, ಸುರತ್ಕಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕುಳಾಯಿಯ ಮಾರ್ಬಲ್ ಟ್ರೇಡ್ ಅಂತ ಅಂಗಡಿ ಎದುರು ಅದರ ಮ್ಯಾನೇಜರ್ ಆಗಿದ್ದಂತಹ ಸುಖಾನಂದ ಶೆಟ್ಟಿ ಅವರನ್ನ ಯದ್ವಾ ಕಡಿದು ಒಂದು ತಂಡ ಪರಾರಿ ಆಯಿತು ಅಂತ ಹೇಳಿ ಸುಖಾನಂದ ಶೆಟ್ಟಿ ಅವರನ್ನ ಸ್ಥಳೀಯರು ಎಲ್ಲ ಸೇರಿಕೊಂಡು ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆಗೆ ದಾಖಲಿಸಿತು. ಸ್ವಲ್ಪ ಹೊತ್ತಿನಲ್ಲೇ ಮಾಹಿತಿಯನ್ನು ಬೆನ್ನತ್ತಿ ಹೋದಾಗ ಸುಖಾನಂದ ಶೆಟ್ಟಿ ಅವರ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ವೈದ್ಯರು ಅವರು ಡೆತ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡ್ರು. ತಕ್ಷಣ ಅಲ್ಲಿ ಜನರು ಸೇರ್ಲಿಕ್ಕೆ ಶುರು ಮಾಡಿದ್ರು. ಯಾಕಂತ ಹೇಳಿದ್ರೆ ಸುಖಾನಂದ ಶೆಟ್ಟಿ ಮುಲ್ಕಿ ಮೂಡಬಿದ್ರೆ ವಲಯದ ಬಿಜೆಪಿಯ ಪ್ರಮುಖ ನಾಯಕರಾಗಿದ್ರು ಮತ್ತು ಮಂಗಳೂರು ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾಗಿದ್ದರು. ಅವರು ಕುಳಾಯಿಯ ಮಾರ್ಬಲ್ ಟ್ರೇಡ್ ಅಂಗಡಿಯಲ್ಲಿ ಮ್ಯಾನೇಜರ್ ಆಗಿದ್ದು, ಅವರು ಮೂಲತಃ ಮುಲ್ಕಿ ಮಾರಂಪಾಡಿ ಅಂತ ಪ್ಲೇಸ್ ಇದೆ, ಅಲ್ಲಿ ಅವರ ಮನೆ ಇದೆ. ಆಕ್ಟಿವ್ ಪಾರ್ಟಿ ವರ್ಕರ್. ಆದ್ರಿಂದಾಗಿ ಪಕ್ಷದ ಕಾರ್ಯಕರ್ತರು ಮತ್ತು ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಎಜೆ ಹಾಸ್ಪಿಟಲ್ ಅಲ್ಲಿ ಜಮಾಯಿಸಿ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಡೀ ಘಟನೆ ಹೇಗೆ ನಡೆಯಿತು, ಏನ್ ಮಾಡಿತ್ತು, ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಡೆತ್ ಆಗಿದೆ ಅಂತ ಹೇಳಿ ಅನ್ನೋದು ಆದ್ಮೇಲೆ ಆಗ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸರ್ಕಾರ ಇತ್ತು. ಬಂಟ್ವಾಳ ಶಾಸಕರಾಗಿದ್ದಂತಹ ಬಿ ನಾಗರಾಜ್ ಶೆಟ್ಟಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿತ್ತು. ಅವರು ಬೆಂಗಳೂರಲ್ಲಿದ್ರು. ಅವರು ಹೇಳಿ ಬರ್ತಾ ಇದ್ದೇನೆ, ಬರುವವರೆಗೆ ಡೆಡ್ ಬಾಡಿಯನ್ನು ಮೂವ್ ಮಾಡುವುದು ಬೇಡ ಅಂತ ಹೇಳಿ. ಆಗ ದಯಾನಂದ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP ಎಲ್ಲ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ 2 ವಿಚಾರಗಳಿತ್ತು. ಒಂದು, ಹಂತಕರನ್ನು ಪತ್ತೆ ಹಚ್ಚುವಂತಹ ಜವಾಬ್ದಾರಿ. ಎರಡನೇದ್ದು, ಮೃತದೇಹವನ್ನ ಅದರ ವಾರಿಸುದಾರಿಗೆ ಒಪ್ಪಿಸಿ ಅದನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೊಂಡೋಗಿ ಮನೆಯವರೆಗೆ ಮುಟ್ಟಿಸುವಂತಹ ಜವಾಬ್ದಾರಿಯು ಪೊಲೀಸರಿಗೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರು ಹೇಳಿದರು, ನಾವು ಮೃತದೇಹವನ್ನ ಮುಲ್ಕಿಯವರೆಗೆ ಪ್ರೊಸೆಷನ್ ಅಲ್ಲಿ ಕೊಂಡೋಗ್ತೇವೆ ಅಂತ ಹೇಳಿ. ಆದ್ರೆ ಅದಕ್ಕೆ ಪೊಲೀಸರು ಆರಂಭದಲ್ಲಿ ಅವಕಾಶ ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು 22 ಕಿಲೋಮೀಟರ್ ಉದ್ದ ಆಗುತ್ತೆ ಎಜೆ ಹಾಸ್ಪಿಟಲ್ ಇಂದ ಮುಲ್ಕಿಯಿಂದ ಇಂಟೀರಿಯರ್ ಹೋಗ್ಬೇಕು ಮಾನಂಪಾಡಿ ಅಂತ. ಅಷ್ಟು ದೂರಕ್ಕೆ ಮೃತದೇಹವನ್ನ ಮೆರವಣಿಗೆ ಮೂಲಕ ಕೊಂಡೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಈಗಿನಾಗೆ ಡಬಲ್ ಹೈವೇ ಇರಲಿಲ್ಲ, ಸಿಂಗಲ್ ಹೈವೇ ಇದ್ದದ್ದು. ಅದರಿಂದ ಉಡುಪಿ ಮಂಗಳೂರು ಮಧ್ಯೆ ಅತ್ಯಂತ ವಾಹನ ನಿಬಿಡತೆ ಇರುವಂತಹ ರಸ್ತೆ. ಅದರಿಂದ ದಟ್ಟಣೆ ಇರುತ್ತೆ, ವಾಹನ ದಟ್ಟಣೆ ಇರುತ್ತದೆ. ಅದರಿಂದಾಗಿ ಅದನ್ನು ಮೆರವಣಿಗೆಯನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಟ್ರಾಫಿಕ್ ಕಂಜೆಷನ್ ಇರ್ತದಲ್ಲ, ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪೊಲೀಸರಿಗೆ. ಆದ್ರಿಂದಾಗಿ ಅವರು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ರು, ನೀವು ನೇರವಾಗಿ ಆಂಬುಲೆನ್ಸ್ ಅಲ್ಲಿ ಮುಲ್ಕಿಗೆ ಕೊಂಡೋಗಿ ಮುಲ್ಕಿಯಿಂದ ನೀವು ಬೇಕಾದ್ರೆ ಮನೆಯವರೆಗೆ ಮೆರವಣಿಗೆಯಲ್ಲಿ ಕೊಂಡೋಗಿ. ಯಾಕಂದ್ರೆ ಅದು ಇಂಟೀರಿಯರ್ ಹೈವೇ ಬಿಟ್ಟು ಒಳಗೆ. ಆದ್ರಿಂದಾಗಿ ಅದಕ್ಕೆ ಕಾರ್ಯಕರ್ತರು ಮುಖಂಡರು ಯಾರು ಒಪ್ಲಿಲ್ಲ. ಏನಿದ್ರು ಮಿನಿಸ್ಟರ್ ಬರಬೇಕು ಅಂತ ಹೇಳಿ ಪಟ್ಟ ಹಿಡಿದು ಕೂತರು. ಮಿನಿಸ್ಟರ್ ಬರುವಾಗ ಸಂಜೆ 5 ಗಂಟೆ ಆಯ್ತು. ಮಿನಿಸ್ಟರ್ ಬಂದ್ರು. ಅವ್ರ ಹತ್ರವೂ ಸಹ SP ದಯಾನಂದ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಹೀಗೆ ಇದೆ ಸರ್ ಪರಿಸ್ಥಿತಿ, ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಈ ಕೇಸಿನ ತನಿಖೆ ಮಾಡಬೇಕು ನಾವು. ಯಾಕಂತ ಹೇಳಿದ್ರೆ ಇದು ಒಂದು ತಂಡ ಈ ಕೃತ್ಯ ಮಾಡಿದೆ ಅಂತ ಅನ್ನೋ ಮಾಹಿತಿಗಳಿವೆ. ನಾವು ಅದರ ಬಗ್ಗೆ ತನಿಖೆ ಮಾಡಬೇಕು, ಆರೋಪಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಬೇಕು, ಗುರುತಿಸುವ ಕೆಲಸ ಮಾಡಬೇಕು. ಅದರಿಂದಾಗಿ ನಮ್ಗೆ ಅದಕ್ಕೂ ಸಮಯ ಬೇಕು, ಇದಕ್ಕೂ ಸಮಯ ಬೇಕಾಗತ್ತೆ. ಮತ್ತೆ ಇಷ್ಟು ಉದ್ದದ ಮೆರವಣಿಗೆ ಆದ್ರಿಂದ ಎಲ್ಲಾದ್ರೂ ಒಂದೊಂದು ಕಡೆಗಳಲ್ಲಿ ಅಹಿತಕರ ಘಟನೆ ನಡೆದ್ರೆ ಮತ್ತೆ ಪುನಃ ಒತ್ತಡಗಳು ಹೆಚ್ಚಾಗುತ್ತೆ ಅಂತ ಹೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ನಾಗರಾಜ್ ಶೆಟ್ಟಿ ಅವರು ಒಪ್ಲಿಲ್ಲ. ಮತ್ತು ನಾಗರಾಜ್ ಶೆಟ್ಟಿ ಅವರು ಒಪ್ಲಿಲ್ಲ ಯಾಕಂತ ಹೇಳಿದ್ರೆ ಅವರ ಒಟ್ಟಿಗೆ ಇದ್ದಂತಹ ಸಂಘಟನೆಯ ಪ್ರಮುಖರು, ಪಕ್ಷದ ಪ್ರಮುಖರು ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಆದ್ರಿಂದಾಗಿ ಅವರನ್ನು ಸಮಾಧಾನ ಮಾಡುವಂತ ಇರಲಿಲ್ಲ. ಇತರ ಮುಖಂಡರು ಬಂದಿದ್ರು, ಎಲ್ಲರೂ ಇದ್ರು, ಹಿಂದೂ ಸಂಘಟನೆಯವರು ಎಲ್ಲರೂ ಸೇರ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಅತ್ತೆಗೀಡಾದಂತಹ ಸುಖಾನಂದ ಶೆಟ್ಟಿ ಅವರು ಅತ್ಯಂತ ಪ್ರಬಲ ಯುವ ನಾಯಕರಾಗಿದ್ರು. ಸ್ಥಳೀಯವಾಗಿ ಸಂಘಟನೆಯನ್ನ ಕಟ್ಟಿ ಬೆಳೆಸ್ತಾ ಇದ್ರು. ಅದು ಅಲ್ಲದೆ ಆ ಘಟನೆ ನಡೆಯುವುದಕ್ಕಿಂತ ಒಂದೂವರೆ ತಿಂಗಳ ಹಿಂದೆ ಬಜ್ಪೇಯಿಲಿ ಒಂದು ಘಟನೆ ನಡೆಯಿತು. ಶಾರದೋತ್ಸವದ ಮೆರವಣಿಗೆಯಲ್ಲಿ ಬಪ್ಪ ಬೇರಿಯ ಟ್ಯಾಬ್ಲೋವನ್ನು ಅಳವಡಿಸಿದಂತ ಸಂದರ್ಭದಲ್ಲಿ ಅಲ್ಲಿನ ಮುಸ್ಲಿಂ ಮುಖಂಡರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿ ಬಪ್ಪ ಬೇರೆ ಟ್ಯಾಬ್ಲೋವನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು ಮತ್ತು ಶಾರದಾ ಮಾತೆ ವಿಗ್ರಹವನ್ನು ಸಹ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು. ಆಗ ಲಾಠಿ ಚಾರ್ಜ್ ಆಗಿತ್ತು, ಎಲ್ಲವೂ ಆಗಿತ್ತು. ಆ ಸಂದರ್ಭದಲ್ಲಿ ಆ ಟ್ಯಾಬ್ಲೋವನ್ನ ಕಾದಿದ್ರು. ಬಪ್ಪ ಬೇರೆ ಟ್ಯಾಬ್ಲೋ ಸಹ ಅಲ್ಲೇ ನಿಂತ್ಕೊಂಡಿತ್ತು.
ಮರುದಿನ ಸುಖಾನಂದ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರಿ ಆ ಮೆರವಣಿಗೆಯನ್ನ ಸಂಪೂರ್ಣಗೊಳಿಸಲಾಗಿತ್ತು. ಆದ್ರಿಂದಾಗಿ ಸುಖಾನಂದ ಶೆಟ್ಟಿ ಅವರು ಒಂದು ಯೂತ್ ಐಕಾನ್ ಆಗಿ ಆ ಸಂದರ್ಭದಲ್ಲಿ ಗುರುತಿಸಿಕೊಂಡಿದ್ರು. ಅಂತಹ ಸುಖಾನಂದ ಶೆಟ್ಟಿ ಅವರನ್ನ ಹಾಡುಹಗಲೇ ವ್ಯವಸ್ಥಿತ ರೀತಿಯಲ್ಲಿ ತಲವಾರ್ನಿಂದ ಕಡಿದು ಹತ್ಯೆ ಮಾಡಿದರಂತಾಗುವಾಗ ಸಹಜವಾಗಿಯೇ ಹಿಂದೂ ಕಾರ್ಯಕರ್ತರಲ್ಲಿ ರೋಷ ಕೇರಿತ್ತು. ಅಂತಹ ಸಂದರ್ಭದಲ್ಲಿ ಅವರ ಮರಣವನ್ನು ನಾವೊಂದು ಚರಿತ್ರಹರ ಘಟನೆಯಾಗಿ ಮಾರ್ಪಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಮೃತದೇಹದ ಮೆರವಣಿಗೆಗೆ ಅವಕಾಶ ಕೇಳಿದ್ರು. ಪೊಲೀಸರು ನಿರಾಕರಿಸಿದಾಗ ಪೊಲೀಸರಿಗೆ ಮತ್ತು ಹಿಂದೂ ಸಂಘಟನೆ ನಾಯಕರಿಗೆ ಮತ್ತೆ ಸುಖಾನಂದ ಶೆಟ್ಟಿ ಅವರ ಆಪ್ತರಿಗೆ ಅವರೊಟ್ಟಿಗಿದ್ದಂತ ಕಾರ್ಯಕರ್ತರಿಗೆ ಎಲ್ರಿಗೂ ಪೊಲೀಸರ ಬಗ್ಗೆ ಒಂದು ರೀತಿಯಲ್ಲಿ ಅಸಮಾಧಾನ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ನಾಗರಾಜ್ ಶೆಟ್ಟಿ ಅವರು ಅದನ್ನು ಪಟ್ಟು ಹಿಡಿದು ನಾವು ಮೆರವಣಿಗೆ ಕೊಂಡೋಗ್ತೇವೆ. ಪೊಲೀಸರು ಅಸಹಾಯಕರಾಗಿದ್ರು. ಮೃತದೇಹದ ಮೆರವಣಿಗೆ ಎಜೆ ಹಾಸ್ಪಿಟಲ್ ಹೊರಟಾಗ ಸುಮಾರು 5,000ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು, ಸುಮಾರು ಒಂದು 2,000 ಚತುರ್ಚಕ್ರ ವಾಹನಗಳು ಈ ಮೆರವಣಿಗೆಯೊಟ್ಟಿಗೆ ಮುಂದೋಗ್ಕೊಂಡು ಹೋಗಿ ಸುರತ್ಕಲ್ ದಾಟಿತ್ತು. ಸುರತ್ಕಲ್ ದಾಟಿದ 5,000 ಬೈಕು, 2,000 ಕಾರು. 5,000 ಬೈಕು, 2,000 ಕಾರು. ಅದರರ್ಥ ಯಾವ ರೀತಿ ಟ್ರಾಫಿಕ್ ಜಾಮ್ ಅದು ಆ ರೀತಿಯಲ್ಲಿ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ಮೆರವಣಿಗೆ ಹೋಗಿದೆ. ಆಗ ಇದಿಲ್ಲ, ಸಿಂಗಲ್ ರೋಡು ವೈಡನ್ ಇತ್ತು, ಅಗಲ ಇತ್ತು, ಆದ್ರೂ ಸಹ ಸಿಂಗಲ್ ರೋಡು. ಆದ್ರಿಂದಾಗಿ ಆ ಮೆರವಣಿಗೆ ಹೋಗುವಾಗ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡುವುದೇ ಪೊಲೀಸರಿಗೆ ಹರಸಾಹಸ ಆಗಿತ್ತು. ಈ ಸಂದರ್ಭದಲ್ಲಿ ಹತ್ಯೆ ನಡೆದ ಸ್ಥಳವನ್ನು ಹೇಗಾದ್ರೂ ಈ ಮೆರವಣಿಗೆ ಪಾಸ್ ಆಯಿತು. ಆಗ ಸುರತ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತ TR ಜಗನ್ನಾಥ್ ಅವರು ಅಲ್ಲೇ ಮೊಕ್ಕ ಮೂಡಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದಾದ್ರೂ ಘಟನೆ ನಡೀಬಹುದು ಅಂತ ಹೇಳಿ. ಅದು ಅಲ್ಲದೆ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಮುಸ್ಲಿಮರ ಅಂಗಡಿಗಳಿವೆ, ಮುಸ್ಲಿಮರ ಮನೆಗಳಿವೆ. ಅದಕ್ಕೆ ಏನಾದ್ರೂ ಕಲ್ಲು ತೂರಾಟ ಇಂಥ ಯಾವ್ದಾದ್ರು ಘಟನೆ ನಡೆದ್ರೆ ಮತ್ತೊಂದು ಮಜಲಿಗೆ ತಲುಪುತ್ತದೆ ಅಂತ ಹೇಳಿ ಆದ್ರಿಂದಾಗಿ ಅದನ್ನು ಕಂಟ್ರೋಲ್ ಮಾಡ್ತಾ ಹೋದ್ರು. ಸುರತ್ಕಲ್ ಪಾಸ್ ಆಯಿತು. ಸುರತ್ಕಲ್ ಪಾಸ್ ಆದ ಮೇಲೆ ಹಳೆ ಅಂಗಡಿ ಇದು ಮುಟ್ಟುವಾಗ ಹಳೆ ಅಂಗಡಿಯಲ್ಲಿ ಮತ್ತಷ್ಟು ಯುವಕರ ತಂಡವನ್ನು ಈ ಇದರಲ್ಲಿ ಸೇರ್ಕೊಂಡಿತ್ತು. ಅದರ ನಂತರ ಅದು ಮುಲ್ಕಿ ಬಸ್ ಸ್ಟ್ಯಾಂಡಿಗೆ ಬಂದಾಗ ಸುಮಾರು ಮಂಗಳೂರಿನಿಂದ ಹೊರಟಂತಹ ಮೆರವಣಿಗೆಯಲ್ಲಿ ಎಷ್ಟು ಮಂದಿ ಇದ್ರು ಆ ಸಂಖ್ಯೆ ದ್ವಿಗುಣ ಆಯ್ತು ಮುಲ್ಕಿಗೆ ಆಗುವಾಗ, ಡಬಲ್. ಯಾಕಂತ ಹೇಳಿದ್ರೆ ಉಡುಪಿ ಕಡೆಯಿಂದ ಬಂದ ಯುವಕರು ಅಲ್ಲಿ ಸೇರ್ಕೊಂಡ್ರು. ಮುಲ್ಕಿ ಹೊರವಲಯದ ಕಿನ್ನಿಗೋಳಿ, ಮೂಡಬಿದ್ರೆ ಈ ವಲಯದ ಯುವಕರು ಮುಲ್ಕಿಯಲ್ಲಿ ಆದ್ರಿಂದಾಗಿ ಇಲ್ಲಿ ಒಂದು 25,000 ಜನ ಇದ್ರೆ ಮುಲ್ಕಿಗೆ ಮುಟ್ಟುವಾಗ ಅದು ಸುಮಾರು 50,000 ಜನಸ್ತೋಮ ದಾಟಿತ್ತು. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕು. ಅದು ಸೀದಾ ಮಾನಂಪಾಡಿಗೆ ಹೋಗುವ ರಸ್ತೆ. ಅಲ್ಲಿ ಹೋಗಿ ಹಳೆ ರಸ್ತೆ ಹತ್ರ ಹೋಗುವಾಗ ಮೃತದೇಹ ಇದ್ದಂತ ವಾಹನ ಇದೆ ಅಲ್ಲ, ಅದನ್ನು ಅಲ್ಲಿವರೆಗೆ ಪೊಲೀಸರೇ ಹ್ಯಾಂಡಲ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ಆಂಬ್ಯುಲೆನ್ಸ್ ನಲ್ಲೇ ಕೂತಿದ್ರು, ಓಪನ್ ಆಂಬ್ಯುಲೆನ್ಸ್ ಮಾಡಿದ್ರು. ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೂತಿದ್ರು. ಯಾಕಂತ ಹೇಳಿದ್ರೆ ಡ್ರೈವರ್ ಬೇರೆ ಎಲ್ಲಿ ಆದ್ರೂ ತಗೊಂಡೋದ್ರೆ ಅಂತ ಹೇಳಿ, ಬೇರೆ ದಾರಿಯಲ್ಲಿ ತಗೊಂಡೋದ್ರೆ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟ್ರೇ ಮೃತದೇಹ ಇದ್ದ ವಾಹನದಲ್ಲಿ ಕೂತಿದ್ರು. ಆದ್ರಿಂದ ಅಲ್ಲಿ ಮುಂದಕ್ಕೆ ಹೋದಾಗ ನೇರ ಹೋಗದೆ ಇವರು ಗಾಡಿಯನ್ನು ಪೊಲೀಸ್ ಸ್ಟೇಷನ್ ಹತ್ರ ತಿರುಗಿಸಿದ್ರು. ಈಗ ಇರುವ ಪೊಲೀಸ್ ಸ್ಟೇಷನ್ ಅಲ್ಲ, ಈಗ ಇರುವ ಪೊಲೀಸ್ ಸ್ಟೇಷನ್ ಮುಂದಗಡೆ ಹಳೆ ಪೊಲೀಸ್ ಸ್ಟೇಷನ್ ಇತ್ತು. ಆ ಕಟ್ಟಡ ಈಗಲೂ ಇದೆ, ಖಾಲಿಯಾಗಿದೆ. ಅಲ್ಲ ಇದೇನಿದೆ, ಪೊಲೀಸ್ ಸ್ಟೇಷನ್ ಅನ್ನ ಮಾಹಿತಿ ಇತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಬಹುದು ಅಂತ ಹೇಳಿ. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಸೆಂಟ್ರಿ ಮತ್ತೊಬ್ಬ ಸ್ಟೇಷನ್ ರೈಟರ್ ಬಿಟ್ರೆ ಬೇರೆ ಯಾವುದೇ ಸಿಬ್ಬಂದಿಗಳಿರಲಿಲ್ಲ. ಎಲ್ಲರೂ ಮೆರವಣಿಗೆ ಇದ್ರು. ಸ್ವತಃ SP ಇದ್ರು, SP ಗನ್ಮ್ಯಾನ್ ಇದ್ರು, ಮತ್ತೊಬ್ರು ಗನ್ಮ್ಯಾನ್ ಇದ್ರು. ಇಷ್ಟೇ ಮಂದಿ, ಸೀಮಿತ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸರು. ಏನಾಗಿದೆ ಅಂತ ಹೇಳಿ ಮತ್ತೆ 50,000 ಮಂದಿ ಈ ಮೆರವಣಿಗೆ ಹಿಂದಿನಿಂದ ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಹಿಂಬದಿಯಲ್ಲಿದ್ರು. ಅದರಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹತ್ತಿರ ಬರುವಾಗ ಕೇವಲ SP ಅವರ ಗನ್ಮ್ಯಾನ್ ಮತ್ತೆ ಮತ್ತೊಬ್ರು ಗನ್ಮ್ಯಾನು ಮತ್ತೆ ಸೀಮಿತ ಸಂಖ್ಯೆಯಲ್ಲಿ ಪೊಲೀಸರು ಇದ್ದದ್ದು. ಇವರು ಪೊಲೀಸ್ ಸ್ಟೇಷನ್ಗೆ ನುಗ್ಲಿಕ್ಕೆ ಅಂತ ಇಲ್ಲ, ಅದಂದ್ರೆ ದೊಡ್ಡ ಗೇಟ್ ಇದೆ ಆ ಪೊಲೀಸ್ ಸ್ಟೇಷನ್ಗೆ. ರಸ್ತೆಯಿಂದ ಸ್ವಲ್ಪ ಎತ್ತರದ ಪ್ಲೇಸ್ ಅಲ್ಲಿ ಇರುವಂತಹ ಹಳೆಯ ಕಟ್ಟಡ ಅದು. ಅಲ್ಲಿದ್ದ ಎಡ್ಕಲ್ ಸಾಹೇಬ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸ್ಟೇಷನ್ ಅಲ್ಲಿ ಇದ್ದಂತ 303 ರೈಫಲ್ಗಳು ಏನಿದೆ ಅದನ್ನೆಲ್ಲ ಒಂದು ರೂಮ್ ಅಲ್ಲಿ ಹಾಕಿ ಬೀಗ ಹಾಕಿ ಬಿಟ್ಟಿದ್ರು. 303 ರೈಫಲ್ಗಳನ್ನ. ಹೌದು, ಯಾಕಂತ ಹೇಳಿದ್ರೆ ಅದನ್ನೇ ಯಾರಾದ್ರೂ ಎತ್ಕೊಂಡು ಹೋದ್ರೆ ಅಂತ ಹೇಳಿ. ಯಾರ ಹತ್ರ ಗನ್ ಇಲ್ಲ,
ಆ ಸಂದರ್ಭದಲ್ಲಿ ಯುವಕರ ತಂಡ ಎಸ್.ಪಿ ಅವರ ಮೇಲೆ ಕೈ ಮಾಡ್ಲಿಕ್ಕೆ ಹೋಯ್ತು. ಅಂತ ಸಂದರ್ಭದಲ್ಲಿ ಅವರ ರಕ್ಷಣೆಗಿದ್ದಂತಹ ಗನ್ಮ್ಯಾನ್ ಯಾರು ಫೈರ್ ಮಾಡಿಬಿಟ್ರು ಸ್ಟನ್ ಅಲ್ಲಿ. ಯಾಕೆ ಸ್ಟೆನ್ ಗನ್ ಅಲ್ಲಿ ಮಾಡಿದ್ರು ಸರ್? ಇದೇ ಬರೋದು ಅವ್ರ ಹತ್ರ ಇರುವ ಗನ್ನೇ ಅದು, ಬೇರೆ ಗನ್ನೇ ಇರ್ಲಿಲ್ಲ, ಬೇರೆ ಗನ್ನೇ ಇರ್ಲಿಲ್ಲ. 303 ರೈಫಲ್ ಇದ್ದದ್ದು ಸ್ಟೇಷನ್ ಒಳಗೆ ಇತ್ತು, ಅವರು ಎಲ್ಲ ಮುಚ್ಚಿಟ್ಟಿದ್ರು. ಯಾಕಂತ ಹೇಳಿದ್ರೆ ಜನ ನುಗ್ಗಬಹುದು ಅಂತ ಹೇಳಿ, ಪೊಲೀಸರು ಉಪಯೋಗ ಮಾಡಬಾರ್ದಂತಲ್ಲ, ಜನ ನುಗ್ಗಬಹುದು, ರೈಫಲ್ಗಳನ್ನು ಎತ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ. ಅಂತ ಸಂದರ್ಭದಲ್ಲಿ ಪ್ರೇಮ್ ಮತ್ತು ದಿನೇಶರಿಗೆ ಗುಂಡು ತಗಲಿತ್ತು. ಸ್ಟೇನ್ ಗನ್ ಇತ್ತಲ್ಲ, ಸ್ಟೇನ್ ಗನ್ ಇವತ್ತಿನವರೆಗೂ ಯಾವುದೇ ಗೋಲಿಬಾರಲ್ಲಿ ಬಳಸಿದಾರ ಸರ್? ಇಲ್ಲ ಸರ್, ಸ್ಟೆನ್ ಗನ್ ಅನ್ನು ಗೋಲಿಬಾರಲ್ಲಿ ಬಳಸುವಾಗೆ ಇಲ್ಲ. ಏನಿದ್ರು 303 ರೈಫಲ್ ಅನ್ನು ಉಪಯೋಗ ಮಾಡಬೇಕು, ಅದು ಸಹ ಏರ್ ಫೈರ್ ಮಾಡಬೇಕು. ನೇರವಾಗಿ ಮಾಬ್ ಅನ್ನು ಚದುರಿಸಕ್ಕೆ ನೀವು ಟಿಯರ್ ಗ್ಯಾಸ್ ಉಪಯೋಗ ಮಾಡಬಹುದು. ಲಾಠಿ ಚಾರ್ಜ್ ಫಸ್ಟಿಗೆ, ಸೆಕೆಂಡ್ ಟಿಯರ್ ಗ್ಯಾಸ್ ನಲ್ಲೂ ಗುಂಪು ನಿಯಂತ್ರಣಕ್ಕೆ ಬಾರದಿದ್ರೆ ಏರ್ ಫೈರ್ ಮಾಡಬೇಕು. ಅದು ನಿಯಂತ್ರಣಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೆಲಕ್ಕೆ ಗುರಿ ಇಟ್ಟುಕೊಂಡು ಹೊಡಿಬೇಕು. ನೆಲಕ್ಕೆ ಗುರಿ ಇಟ್ಟು ಹೊಡಿಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 303 ರೈಫಲ್ ನ ಬುಲೆಟ್ ಇದೆಯಲ್ಲ, ನೆಲಕ್ಕೆ ತಾಗಿ ಅದು ಚೂರು ಚೂರಾಗಿ ಕೆಲವರಿಗೆ ಗಾಯಗಳಾಗ್ತವೆ. ಚರ್ರೆ ಅಂತ ಹೇಳ್ತೇವೆ, ಗಾಯಗಳಾಗುತ್ತೆ. ಆಗ ಜನರು ಹೆದರ್ತಾರೆ, ಮತ್ತೆ ಡಿಸ್ಪಸ್ ಆಗ್ತಾರೆ, ಓಡ್ತಾರೆ ಎನ್ನುವುದು ಪೊಲೀಸರ ರೂಲ್ಸ್ ಇರುವುದೇ ಹಾಗೆ. ನೇರ ಎದೆಗೆ ಹೊಡಿಬೇಕು ಅಂತ ಆದ್ರೆ ಅವ ಅಟ್ಯಾಕ್ ಮಾಡಬೇಕು. ನೀವು ಈಗ ನಕ್ಸಲ್ರ ಮೇಲೆ ಪೊಲೀಸರು ನೇರ ಅಟ್ಯಾಕ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ವೆಪನ್ ಹೊಂದಿರ್ತಾರೆ, ಇವರ ತರನೇ ಅವ್ರ ಹತ್ರ ವೆಪನ್ ಇರ್ತದೆ. ಅವರು ಎದೆಗೆ ಹೊಡೆಯುವವರು ಆದ್ರಿಂದ ಇವರು ಅವರ ಎದೆಗೆ ಯಾರು ಮೊದಲು ಹೊಡಿತಾರೆ ಅವ ಬದುಕ್ತಾನೆ. ಅವರು ಹೊಡೆಯುವವರೆಗೆ ಇವರು ಕಾಯುವಾಗಿಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಆ ರೀತಿ ಇರ್ಲಿಲ್ಲ. ಎದುರಿರೋರ ಹತ್ರ ಗನ್ ಏನು ಇರುವುದಿಲ್ಲ, ಏನಿಲ್ಲ. ಅವ್ರ ಹತ್ರ ಏನಿದ್ದದ್ದು ಅಂತ ಹೇಳಿದ್ರೆ, ಅಲ್ಲಿ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಟ್ಟಡ ಇತ್ತು. ಆ ಕಲ್ಲನ್ನೇ ಒಡೆದು, ಕೆಂಪು ಕಲ್ಲಿತ್ತಲ್ಲ, ಅದನ್ನು ಕೆಂಪು ಕಲ್ಲಾಗಿ ಸಣ್ಣ ತುಂಡುಗಳಾಗಿ ಪೊಲೀಸರ ಮೇಲೆ ತೂರಿದ್ರು. ಆ ಸಂದರ್ಭದಲ್ಲಿ ಇವರು ಅಶ್ರವಾಯುಸಲ್ಲು ತಿಳಿಸಿದ್ರು, ಏರ್ ಫೈರ್ ಮಾಡಿದ್ರು, ಸ್ಟನ್ ಗನ್ ಬಳಕೆ ಆಯ್ತು. ಮತ್ತೆ ಡೆಡ್ ಬಾಡಿಯನ್ನು ಮನೆಗೆ ಕೊಂಡೊಯ್ಲಾಯ್ತು ಮತ್ತು ಅಲ್ಲಿ ಅಂತ ಸಂಸ್ಕಾರ ಮಾಡಲಾಯ್ತು. ಈ ಇಬ್ಬರ ಡೆಡ್ ಬಾಡಿಗಳನ್ನು ಮುಲ್ಕಿ ಆಸ್ಪತ್ರೆಗೆ ಕೊಂಡೋದ್ರು. ಅವರಿಗೆ ಬದುಕಿಸಲಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅಲ್ಲಿಂದ ಮಂಗಳೂರಿಗೆ ತಗೊಂಡು ಬಂದಾಗ ಅವರು ಡೆತ್ ಆದ್ರು. ಆದ್ರಿಂದಾಗಿ ಆ ಘಟನೆ ಆ ರೀತಿಯಾಗಿ ನಡೀತು. ಅದರ ನಂತರ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕಲ್ಲ, ತನಿಖೆ ಆಯ್ತು. ಮಾನವ ಹಕ್ಕುಗಳ ಆಯೋಗ ಬಂತು. ಆ ಆಯೋಗದ ವರದಿಯ ಆಧಾರದಲ್ಲಿ ಜುಡಿಷಿಯರಿ ಎನ್ಕ್ವೈರಿ ಆಯ್ತು. ಅದ ನಂತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನಿಖೆ ಮಾಡಿತ್ತು. ತನಿಖೆ ಮಾಡಿ ಅದನ್ನು ಸಿಒಡಿ ತನಿಖೆ ಮಾಡಬೇಕಂತ ಆದೇಶ ಮಾಡಿತ್ತು. ಸಿಒಡಿ ತನಿಖೆ ಆಯಿತು. ಸಿಒಡಿ ತನಿಖೆ ಆದಾಗ ಸಿಒಡಿ ಅವರು ಸ್ಥಳಕ್ಕೆ ಬಂದು ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ, ಇದರಲ್ಲಿ ಪೊಲೀಸರದ್ದು ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರಿಗೆ ಗುಂಡು ತಗಲಿ ಅವರು ಪ್ರೇಮ್ ಮತ್ತು ದಿನೇಶ್ ಮೃತಪಟ್ಟಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು. ಅದರಿಂದಾಗಿ ಆ ಪ್ರಕರಣ ಆ ರೀತಿಯಾಗಿ ಮುಗಿದಿತ್ತು. ಸೊ ನೀವು ರಾಜ್ಯದಲ್ಲೇ ಫಸ್ಟ್ ಟೈಮ್ ಸ್ಟೆನ್ ಗನ್ ಉಪಯೋಗ ಅಂತೀರಾ, ಒಂದು ಪ್ರತಿಭಟನೆಯನ್ನು ಚದುರಿಸೋಕೆ ಸ್ಟನ್ ಗನ್ ಉಪಯೋಗ ಮಾಡಿದ್ದು ಫಸ್ಟ್ ಟೈಮ್. ಯಾಕಂತ ಹೇಳಿದ್ರೆ ಪ್ರತಿಭಟನೆಯ ಕಾವು ಯಾವ ರೀತಿ ಇರ್ತದೆ ಎನ್ನುವುದು ಪೊಲೀಸರಿಗೆ ಮೊದಲೇ ಮಾಹಿತಿಗಳು ಇರ್ತದೆ, ಇಂಟೆಲಿಜೆನ್ಸ್ ಮಾಹಿತಿಗಳು ಇರ್ತದೆ. ಆದ್ರಿಂದಾಗಿ ಅವರು ಅದಕ್ಕೆ ಬೇಕಾದಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಪೊಲೀಸರ ಲೆಕ್ಕಾಚಾರ ತಪ್ಪಿದ್ದು ಎಲ್ಲಿ ಅಂತ ಹೇಳಿದರೆ, ಈ ಸುಮಾರು 22 ಕಿಲೋಮೀಟರ್ ಉದ್ದದ ಈ ಮೆರವಣಿಗೆ ಬರುವಂತ ಸಂದರ್ಭದಲ್ಲಿ ಆ ಮೆರವಣಿಗೆ ಒಟ್ಟಿಗೆ ಜನ ಸೇರಿಕೊಂಡು ಹೋದ್ರು. ಆದ್ದರಿಂದಾಗಿ ಎಜೆ ಹಾಸ್ಪಿಟಲ್ ಎಷ್ಟು ಜನ ಸೇರಿದ್ರು ಅದಕ್ಕಿಂತ 3 ಪಟ್ಟು ಜನ ದಾರಿ ಮಧ್ಯೆ ಸೇರಿಕೊಂಡು ಹೋದ್ರು. ಹಾಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಡಿಸೆಂಬರ್ 1 ಬಂತಂದ್ರೆ ಅವ್ರದ್ದು ಸಾಮಾನ್ಯವಾಗಿ ಅವರು ಅಲ್ಲಿ ಸುಖಾನಂದ ಶೆಟ್ಟಿ ವೃತ್ತ ಅಂತ ಇದೆ ಕಿನ್ನಿಗೋಳಿಯಲ್ಲಿ, ಅಲ್ಲಿ ಅವರ 3 ಭಾವಚಿತ್ರಗಳನ್ನು ಇಟ್ಟು ಅದಕ್ಕೊಂದು ಶ್ರದ್ಧಾಂಜಲಿ ಸಲ್ಲಿಸುವಂತ ಕಾರ್ಯಕ್ರಮ ಇದೆ. ಇಲ್ಲಿ ಮುಲ್ಕಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿಯಾಗಿ ಮಾಡ್ತಾರೆ. ಬಡ ಕುಟುಂಬದ ಯುವಕರು ಈ ರೀತಿ ಜೀವ ಕಳ್ಕೊಳ್ಬಾಯ್ತು. ಯಾಕಂತ ಹೇಳಿದ್ರೆ ಯಾವುದೇ ಯುವಕರು ಇಂತಹ ಸಂದರ್ಭದಲ್ಲಿ ಪ್ರೊವೊಕೇಶನ್ ಏನಿದೆ, ಪ್ರಚೋದನಕಾರಿ ಏನಿದೆ, ಅದಕ್ಕೆ ಬಲಿಯಾದರೆ ಇಂತಹ ಘಟನೆಗಳಿಗೆ ಆಸ್ಪದ ಆಗುತ್ತೆ ಅಂತ. ಇಬ್ರು ಬಡ ಕುಟುಂಬದವರು ದುಡಿದು ತಿನ್ನುವಂತವರು ಮೃತದೇಹದ ಮೆರವಣಿಗೆ ಸೂಚಿತ ದಾರಿಯಲ್ಲಿ ಮುಂದುವರಿತು. ಆ ರೀತಿ ಆಯ್ತು. ಅದರ ನಂತರ ಪ್ರಕರಣದಲ್ಲಿ ಆರೋಪಿಗಳನ್ನ ಪೊಲೀಸರು ಪತ್ತೆ ಹಚ್ಚುವಂತ ಕಾರ್ಯ ಮಾಡಿದ್ರು. ಅದರಲ್ಲಿ ಇಲ್ಲಿ ಇಬ್ಬರು ಯುವಕರನ್ನು ಪೊಲೀಸರು ಹೇಗೆ ಗುಂಡು ಹೊಡೆದು ಅದಕ್ಕೆ ಸರಿತೂಗಿಸುವಂತೆ ಆ ಪ್ರಕರಣದ ಇಬ್ಬರು ಆರೋಪಿಗಳು ಪೊಲೀಸ್ ಫೈರಿಂಗ್ಗೆ ಬಲಿಯಾಗಿದ್ದಾರೆ. ಬುಲೆಟ್ ಸುಧೀರ್ ಮತ್ತು ಮುಲ್ಕಿ ರಫೀಕ್ ಅವರು ಇಬ್ರು ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ. ಅದರಿಂದಾಗಿ 2ಕ್ಕೆ 2 ಅಂತ ಹೇಳಿ ಪೊಲೀಸರು
ಒಂದು ಎನ್ಕೌಂಟರ್ ಕೇಸು ಮುಗ್ದಿದೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ತನಿಖೆ ಆಗಿ ಅವರು ಸಿಒಡಿಗೆ ರೆಫರ್ ಮಾಡಿದ್ರಲ್ಲ, ಸಿಒಡಿ ಅವರು ಅದನ್ನು ತನಿಖೆ ಮಾಡಿ ಕೊನೆಗೆ ಅದನ್ನು ಆ ಕೇಸನ್ನು ಕ್ಲೋಸ್ ಮಾಡಿದ್ರು. ಖಂಡಿತವಾಗಿಯೂ, ಯಾಕಂತ ಹೇಳಿದ್ರೆ ಗುಂಪಿನಲ್ಲಿ ಏನಾಗುತ್ತದೆ ಎನ್ನುವಂತಹ ಕಲ್ಪನೆ ಯಾರಿಗೂ ಇರುವುದಿಲ್ಲ. ಇಬ್ರು ಅಮಾಯಕ ಯುವಕರು ಬಲಿಯಾಗಿದ್ದಾರೆ ಅದರಲ್ಲಿ. ಡಿಸೆಂಬರ್ 1 ಈ ಭಾಗದ ಜನರಿಗೆ ನೆನಪಿರ್ತದೆ. ಯಾಕಂತ ಹೇಳಿದ್ರೆ ಈಗ ಯುವಕರಾಗಿರುವವರಿಗೆ 19 ವರ್ಷದ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ. 19 ವರ್ಷದ ಹಿಂದೆ ಯುವಕರಾಗಿದ್ದವರು ಈಗ ಇಳಿ ವಯಸ್ಸಿನಲ್ಲಿ ಅದನ್ನು ನೆನಪು ಮಾಡಿಕೊಳ್ತಾರೆ.